ನಮಸ್ಕಾರ, ನಾನು ನಿಮ್ಮ ಡ್ರೈವರ್ ವೀರೇಶ್ ಮಾತಾಡ್ತಾ ಇದ್ದೀನಿ. ಏನಕ್ಕಪ್ಪ ಈ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ, ಮೇಲೆ ಒಂದು ವಿಡಿಯೋ ಐತಿ, ಅದನ್ನ ನೋಡ್ಕೊಂಬರ್ರಿ, ಆಮೇಲೆ ಮಾತಾಡ್ತೀನಿ. ಕಾಲ್ ತೆಗಿಯೋಣ ಪ್ಲೀಸ್, ಇದು ತೆಗಿಯೋಣ. ಅಣ್ಣ ತೆಗಿ ಹಂಗೇನು ಈ ಗಾಡಿ ತೆಗಿರೋಣ, ಈ ಗಾಡಿ ತೆಗಿಲಿಕ್ಕೆ ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಕಾಲ್ ನೋಡ್ತಿದ್ದೆ ಪ್ಲೀಸ್ ಅಣ್ಣ, ಸ್ವಲ್ಪ ಪ್ಲೀಸ್ ಅಣ್ಣ, ಕಾಲ್ ತೆಗಿಯೋಣ ಅಣ್ಣ, ಕಾಲ್ ನೋಡ್ತಿದ್ದೆ ತೆಗಿಯೋಣ ಪ್ಲೀಸ್ ಅಣ್ಣ. ಪೊಲೀಸರಿಗೆ ಹಚ್ಚ, ಪೊಲೀಸರಿಗೆ ಹಚ್ಚ. ತೆಗಿಯೋಣ, ಕಾಲ್ ನೋಡ್ತಿದ್ದೆ ಅಣ್ಣ, ತೆಗಿಯೋಣ ಕಾಲ್ ತೆಗಿ. ತೆಗಿಯೋಣ ಏ ಅಣ್ಣ ಹೆಂಗ್ ಮಾಡೋದು? ಅಣ್ಣ, ಒಂಚೂರು ತೆಗಿರೋಣ ಕಾಲ್, ಅರ್ಜೆಂಟ್. ನೋಡಿದ್ರಲ್ಲ ಫ್ರೆಂಡ್ಸ್ ಆ ವಿಡಿಯೋ ನೋಡ್ಬಿಟ್ಲೆ ನನಗಂತೂ ತುಂಬ ಬೇಜಾರಾಯಿತು. ಯಾಕಂತಂದ್ರೆ ನಾವು ಎಲ್ಲ ಡ್ರೈವರ್ಗಳು ಒಗ್ಗಟ್ಟು ಅಂತಂದು ಏನೇನೋ ರೀಲ್ಸ್ ಮಾಡಿಕೊಂಡು ಸ್ಟೇಟಸ್ ಇಟ್ಕೊಂಡು ಇರ್ತೀವಿ. ಬಟ್ ನಮ್ಮದು ಪೌರುಷ ಏನೇನದ, ಒಬ್ಬರು ಡ್ರೈವರಲ್ಲಿ ಕಿರ್ಚಾಡೋದು ಅಷ್ಟೊಂದು ಪಾಪ ಕಣ್ಣೀರು ಹಾಕಿ, ಅಣ್ಣ ಗಾಡಿ ಸ್ವಲ್ಪ ತೆಗಿಬರ್ರಿ ಅಣ್ಣ, ನಂಗೆ ಕಾಲು ಸಿಕ್ಕೊಂಡಿದೆ ಅಣ್ಣ, ಬರ್ರಿ ಅಣ್ಣ ಕಾಪಾಡ್ರಿ ಅಣ್ಣ ಅಂತಂದು ಅಷ್ಟು ಕೇಳ್ಕೊಂಡ್ರು. ನೀವು ಒಂದಿಷ್ಟು 3 ಜನ ಚಾಲಕರಲ್ಲಿ, ಲಾರಿ ಡ್ರೈವರ್ ಆಗಿರ್ಬೋದು, ಎಲ್ಲ ಅಲ್ಲಿ ಚಾಲಕರಾಗಿರ್ಬೋದು, ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಯಾಕಂತಂದರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಆಗಲಿ, ಅವ್ರ ಹೆಂಡತಿ ಮಕ್ಕಳು ಆ ವಿಡಿಯೋನ ನೋಡ್ತಿರ್ತಾರೆ. ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ವೈರಲ್ ಆಗಿದೆ ಆ ವಿಡಿಯೋ, ನೋಡ್ತಿರ್ತಾರೆ. ಅವ್ರಿಗೆ ಏನು ಅನ್ಸಲ್ಲ, ಆ ಮಕ್ಕಳಿಗೆ ಏನು ಅನ್ಸಲ್ಲ, ಆ ಹೆಂಡತಿಗೆ ಏನು ಅನ್ಸಲ್ಲ, ಅವ್ರ ಅಪ್ಪ ಅಮ್ಮಗೆ ಏನು ಅನ್ಸಲ್ಲ. ನನ್ನ ಮಗ ಇಷ್ಟೊಂದು ಗೋಳಾಡ್ತಾ ಇದ್ದಾನೆ, ಗಾಡೀಲಿ ಕುತ್ಕೊಂಡು ನನ್ನ ಕಾಲು ಸಿಕ್ಕಾಕೊಂಡಿದೆ ಅಣ್ಣ, ಬರ್ರಿ ಅಣ್ಣ ಕಾಪಾಡ್ರಿ ಅಂತಂದರೆ ನೀವು ನಿಂತ್ಕೊಂಡು ವೀಡಿಯೋ ಮಾಡ್ತೀರಾ. ಆ ಲಾರಿ ಡ್ರೈವರ್ ಹೇಳ್ತಾನೆ, ಅಣ್ಣ ನನ್ನ ಗಾಡಿ ಪ್ರಾಬ್ಲಮ್ ಆಗಿದೆಣ್ಣ, ಲಾರಿ ರೋಡಲ್ಲಿ ಸ್ಟಾಪ್ ಮಾಡೋಂಗೇ ಇಲ್ಲ ಗುರು, ರೂಲ್ಸ್ ಪ್ರಕಾರ ನಿಂದೇ ತಪ್ಪೋದು, ಲಾರಿ ಡ್ರೈವರ್ದು ರೋಡಲ್ಲಿ ನಿಲ್ಸ್ಕೊ, ಒಂದು ತಪ್ಪು ನಿಂದು. ಯಾಕಂದರೆ ನಿನ್ನ ಗಾಡಿ ಕೆಟ್ಟಿದೆಯಾ, ನಿನ್ನ ಗಾಡಿ ಕೆಟ್ಟಿದೆ ಅನ್ನೋಕ್ಕೆ ಒಂದು 100 ಮೀಟ್ರ್ ಮುಂಚೆನೇ ಕಲ್ಗಳು ಇಡಬೇಕು. ಅದು ಅದರಲ್ಲಿ ಒಂದಾದರೂ ಯಾವುದಾದ್ರೂ ಮಾಡಿದ್ಯಾ ನೀನು? ಇಲ್ಲ. ಈಗ ಗಾಡಿನ ಹಂಗೆ ರೋಡಲ್ಲಿ ನಿಲ್ಲಿಸ್ಕೊಂಡಿದ್ಯಾ, ಮತ್ತು ಹೆಂಗೆ ಗೊತ್ತಾಗಬೇಕು ಗಾಡಿ ನಿಂತಿದೆ ಅಂತ? ಆ ಲಾರಿ ಡ್ರೈವರ್ ಹೇಳ್ತಾನೆ, ಅಣ್ಣ ನನ್ನ ಪ್ರಾಬ್ಲಮ್ ಆಗತ್ತಣ್ಣ, ಹಂಗೆ ಹಿಂಗೆ ಅಣ್ಣ ಅಂತಂದೆ. ಅಲ್ಲೊಬ್ಬ ಮನುಷ್ಯ ಸಾಯ್ತದನಲ್ಲ, ಅವ್ನಿಗೆ ನಿಮ್ಮ ಮಾನವೀಯತೆ ಅನ್ನೋದೇ ಇಲ್ವಾ ಡ್ರೈವರ್ಗೆ, ಲಾರಿ ಡ್ರೈವರ್ಗೆ? ನಾನು ಒಬ್ಬ ಚಾಲಕನ ರೀ, ನಾನು ಇದೇ ಗಾಡಿನೇ ಓಡಿಸ್ತಾ ಇರೋದು, ನಾನು ಕಾರ್ ಡ್ರೈವರೇ, ಕ್ಯಾಬ್ ಡ್ರೈವರೇ. ಬರೀ ರೀಲ್ಸಲ್ಲಿ, ಇನ್ಸ್ಟಾದಲ್ಲಿ ಫೇಮಸ್ ಆಗೋಕೆ, ಯೂಟ್ಯೂಬ್ದಲ್ಲಿ ನಾವು ಡ್ರೈವರ್ಗಳು ಒಗ್ಗಟ್ಟು ಹಾಗೆ ಅನ್ನೋದಲ್ಲ ಫ್ರೆಂಡ್ಸ್. ದಯವಿಟ್ಟು ಸ್ವಲ್ಪ ಮಾನವೀಯತೆ ಇರಲಿ. ನೆಕ್ಸ್ಟ್ ಯಾರೇ ಇರಲಿ, ನಿಮ್ಮ ಪೊಲೀಸರು ಅದು ಇದು ಸೆಕೆಂಡ್ರಿ, ಫಸ್ಟು ಒಬ್ಬ ಡ್ರೈವರ್ನ ಕಾಪಾಡೋ ಕೆಲಸ ಮಾಡಿ. ಒಬ್ಬ ಡ್ರೈವರ್ನ ಕಾಪಾಡಿ, ದೇವರು ನಿಮ್ಮನ್ನು ಕಾಪಾಡ್ತಾನೆ. ಒಬ್ಬನಲ್ಲಿ ಸಾಯ್ತದನಂತಂದು ನಿಂತ್ಕೊಂಡು ವೀಡಿಯೋ ಮಾಡ್ತೀರಾ, ಮಾತಾಡ್ತೀರಾ. ಅಷ್ಟು ಮಾಡೋ ಬದಲು ಅವ್ನೇನಾದ್ರು ಆ ಗಾಡಿನ ಮೂವ್ ಆಗೋದಾಗಲಿ, ಅವ್ನ ಗಾಡಿಯಿಂದ ಇಳಿಸೋದಾಗಲಿ ಪ್ರಯತ್ನ ಒಬ್ಬರಾರು ಮಾಡಿದ್ದೀರಾ? ನಾನು ನೋಡ್ತಾ ಇದ್ದೀನಿ, 3 ನಿಮಿಷದ ವೀಡಿಯೋ ಇದೆ, ಒಬ್ಬರು ಗಾಡಿ ಹತ್ತಿರ ಹೋಗಿಲ್ಲ ನೀವು. ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ದಯವಿಟ್ಟು ನಾನು ಎಲ್ಲ ಚಾಲಕರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮದು ರೀಲ್ಸ್ ಯೂಟ್ಯೂಬು ಮಾಡಿ, ಬೇಡ ಅನ್ನಲ್ಲ. ಬಟ್ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ನೀವೇನು ಅಪ್ಲೋಡ್ ಮಾಡ್ತಿರಲ್ಲ, ಅದು ನಿಜ ಜೀವನದಲ್ಲಿ ಮಾಡಿ, ಅಷ್ಟೇ ನಾನು ಕೇಳ್ಕೊತಾ ಇರೋದು. ಬಟ್ ಅವನು ಅಷ್ಟೊಂದು ಕಿರ್ಚೋದೆ ನೋಡಿದ್ರೆ ನನಗೆ ಒಂಥರ ಅನ್ನಿಸ್ಬಿಡ್ತು. ಪಾಪ ಅವರು ಹೆಂಡತಿ ಮಕ್ಕಳು, ತಂದೆ ತಾಯಿ ಏನು ಅಂದ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಪಾಪ ನಾವು ಡ್ರೈವರ್ಗಳು ಡ್ರೈವಿಂಗ್ ಮಾಡೋದೇ ತಪ್ಪ ಅನ್ನಿಸ್ಬಿಡುತ್ತೆ. ಆ ವಿಡಿಯೋ ನೋಡ್ಬಿಟ್ಲೆ ನಮ್ಗೆ ಹೆಂಗೆ ಅನ್ನಿಸ್ಬಿಡುತ್ತೆ ಅಂದ್ರೆ, ಇವಾಗ ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ ಅಮ್ಮ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನೋಡ್ತಿರ್ತಾರಲ್ಲ. ಈಗ ಡ್ರೈವರ್ಗಳು ಅಂದ ತಕ್ಷಣ ಮಾನವೀಯತೆ ಇರಬೇಕು. ದಯವಿಟ್ಟು ನಾವೆಲ್ಲ ಚಾಲಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಗ್ಗಟ್ಟಾಗಿ ಫ್ರೆಂಡ್ಸ್. ಒಬ್ಬನು ಸಾಯ್ತದ ನಂತರ ಅವ್ನು ಕಾಪಾಡೋ ಪ್ರಯತ್ನ ಮಾಡಿ ದಯವಿಟ್ಟು. ವೀಡಿಯೋ ಎಲ್ಲ ಬೇಡ. ವೀಡಿಯೋ ಮಾಡೋದ್ರಿಂದ ನಿಮಗೇನೋ ಯೂಟ್ಯೂಬ್ದವರು ಆಟೋದವರು 1 ಲಕ್ಷ 2 ಲಕ್ಷ ಕೊಡೋಲ್ಲ. ಮಾನವೀಯತೆಗಿಂತ ಕಾಪಾಡಿ, ದೇವ್ರು ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮ ಫ್ಯಾಮ್ಲಿನ ಕಾಪಾಡ್ತಾನೆ, ನಿಮ್ಮ ಕುಟುಂಬನ ಕಾಪಾಡ್ತಾನೆ. ಒಂದು ತುತ್ತು ಅನ್ನ ದೇವರು, ಅದೇ ದೇವರು ನಿಮ್ಗೆ ಒಂದು ತುತ್ತನ್ನು ಎಕ್ಸ್ಟ್ರಾ ಕೊಡ್ತಾನೆ. ದಯವಿಟ್ಟು ಮಾನವೀಯತೆಯಿಂದ ಎಲ್ಲರಿಗೂ
ಹೇಳೋದೊಂದೇ, ದಯವಿಟ್ಟು ಯಾರೇ ನಿಮ್ಮ ಕಷ್ಟದಲ್ಲಿ ನಿಮ್ಮ ಕಣ್ಮುಂದೆ ಏನೋ ಒಂದು ಸಾಯ್ತಿದ್ದಾರೆ ಅಂತಂದರೆ ಅವ್ರನ್ನ ಕಾಪಾಡೋಂಥ ಪ್ರಯತ್ನ ಮಾಡಿ. ಇಷ್ಟೇ ನಾನೊಬ್ಬ ಚಾಲಕ ಆಗಿ ಹೇಳ್ತಾ ಇದ್ದೀನಿ. ತುಂಬ ನನಗೆ ಆ ವಿಡಿಯೋ ನೋಡಿ ತುಂಬ ಬೇಜಾರಾಯಿತು. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಬಟ್ ಆ ಡ್ರೈವರ್ ಬಗ್ಗೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅವ್ನು ನಡ್ಕೊಂಡಿರೋ ರೀತಿ ಗೀತೆ ಎಲ್ಲ ನಂಗೆ ಇಷ್ಟ ಆಗಲಿಲ್ಲ. ಬಟ್ ಕರ್ಮ ರಿಟರ್ನ್ ಗುರು, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.